ಬೆಂಗಳೂರಿನ ಭಾರತೀಯ ವೈದ್ಯಕೀಯ ಸಂಘದಿಂದ ಇಂದು ಕರ್ನಾಟಕ ಶಾಖೆಯ ವೈದ್ಯರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾದ ಅಶೋಕ್ ಬಿ ಹೆಂಚಿಗೇರಿ ಹಾಗೂ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನೇತೃತಜ್ಞರು ಮತ್ತು ಶಾಸಕರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರೆಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿ ಚಿನ್ವಾಲಾರ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಸಿ. ರಾಯ್ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು, ವೈದ್ಯರ ದಿನವನ್ನು ಇಂದು ಆಚರಿಸುತ್ತಿರುವುದು ಬಹಳ ವಿಶಿಷ್ಟವಾದ ದಿನ ಮತ್ತು ವಿಶೇಷ ವ್ಯಕ್ತಿಗಳು ನೀವಾಗಿದ್ದೀರಿ ಎಂದರೆ ತಪ್ಪಾಗಲಾರದು. ನಿಮ್ಮನ್ನು ನಾವು ರಕ್ಷಿಸಿಕೊಂಡರೆ ರಾಜ್ಯದ ಜನರು ರಕ್ಷಣೆಯಿಂದ ಮತ್ತು ಆರೋಗ್ಯದಿಂದ ಇರುತ್ತಾರೆ. ಉತ್ತಮ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಅನುಕರಣೀಯ ಎಂದು ಶ್ಲಾಘಿಸಿದರು. ಈ ಮಧ್ಯೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಯಾವತ್ತೂ ಬೆಂಬಲ ನೀಡುತ್ತದೆ ಹಾಗೂ ನಮ್ಮ ಆರೋಗ್ಯ ಇಲಾಖೆಯು ನಿಮ್ಮ ಬೆಂಬಲಕ್ಕೆ ಇರುತ್ತದೆ. ಏನೇ ಸಮಸ್ಯೆಗಳು ಇದ್ದರೂ ಸರ್ಕಾರದ ಗಮನಕ್ಕೆ ತರಲು ತಾವೆಲ್ಲರೂ ಮುಂದೆ ಬರಬೇಕು ಎಂದು ಸಚಿವ ದಿನೇಶ್ ಗುಂಡೂರಾವ್ ವೈದ್ಯರಿಗೆ ಇದೇ ಸಂದರ್ಭದಲ್ಲಿ ಅಭಯಹಸ್ತ ನೀಡಿ ಶುಭ ಹಾರೈಸಿದರು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಸ್ಟಿಸ್ ಅಶೋಕ್ ಬಿ ಹೆಂಚಿಗೇರಿ ಅವರು, ವೈದ್ಯೋ ನಾರಾಯಣ ಹರಿ ಎನ್ನುವಂತೆ ವೈದ್ಯರು ದೇವರಿಗೆ ಸಮಾನ. ಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನೀವು ಮಾಡುವ ಕಾಯಕ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿ ಚಿನ್ವಾಲರ್ ಮಾತನಾಡಿ, ಭಾರತೀಯ ವೈದ್ಯಕೀಯ ಸಂಘವು ಇಂದು ವೈದ್ಯರ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಸಚಿವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಮತ್ತು ವೈದ್ಯ ವೃತ್ತಿ ಕಾರ್ಯನಿರ್ವಹಣೆ ಇಂದಿನ ದಿನಗಳಲ್ಲಿ ಬಹಳ ಕಷ್ಟವಾಗುತ್ತಿದ್ದು, ಸರ್ಕಾರ ಮತ್ತು ಸಚಿವರು ಈ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹಾಗೂ ವೈದ್ಯರಿಗೆ ಹೆಚ್ಚು ಹೆಚ್ಚು ರಕ್ಷಣೆ ಮತ್ತು ಉತ್ತಮ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಮುಂದಾಗಬೇಕು ಮತ್ತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಚಿವರು ಪ್ರಮುಖ ಪಾತ್ರ ವಹಿಸಬೇಕು ಎಂದು ಮನವಿ ಮಾಡಿದರು. ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಮಾತನಾಡಿ, ವೈದ್ಯ ವೃತ್ತಿ ಬಹಳ ಶ್ರೇಷ್ಠವಾದ ವೃತ್ತಿಯಾಗಿದ್ದು ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಬಹಳ ಶ್ರಮ ವಹಿಸುತ್ತಿದ್ದು, ಇದರ ನಡುವೆ ವೈದ್ಯರಿಗೆ ಹಾಗೂ ಆಸ್ಪತ್ರೆಗಳಿಗೆ ಇರುವ ಆತಂಕವೆಂದರೆ ಆಸ್ಪತ್ರೆ ಸಿಬ್ಬಂದಿಗೆ ಹಾಗೂ ವೈದ್ಯರಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ಇಲ್ಲದಿರುವುದು ಬಹಳಷ್ಟು ಆತಂಕಕ್ಕೆ ಮನ ಮಾಡಿದೆ. ಆದ್ದರಿಂದ ಮಾನ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ಸರ್ಕಾರಕ್ಕೆ ವೈದ್ಯರ ಸಮಸ್ಯೆಗಳನ್ನು ಆಲಿಸಿ ಶೀಘ್ರವಾಗಿ ಬಗೆಹರಿಸಬೇಕು. ಸರ್ಕಾರವು ಹಲವು ನೀತಿಗಳನ್ನು ಸಡಿಲಿಕೆ ಮಾಡಿ ಮತ್ತಷ್ಟು ಆರೋಗ್ಯ ಸೇವೆಗಳನ್ನು ನೀಡುವ ನಮಗೆ ಉತ್ತಮ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವೈದ್ಯ ವೃತ್ತಿಯಲ್ಲಿ ಸಾಧನೆ ಮಾಡಿದ ರಾಜ್ಯದ 14 ಜನ ವೈದ್ಯರಿಗೆ ಭಾರತೀಯ ವೈದ್ಯಕೀಯ ಸಂಘದಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಈ ಕ್ಷಣದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚುತ್ತಿರುವ ನಕಲಿ ವೈದ್ಯರು ಅಂತವರಿಂದ ಜನರ ಆರೋಗ್ಯದ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಆರೋಗ್ಯಕ್ಕೆ ಸದ್ದಿಲ್ಲದೆ ಗಂಭೀರವಾಗಿ ಹಾನಿ ಮಾಡುತ್ತಿರುವ ಒಂದು ಸಮಸ್ಯೆಯ ಬಗ್ಗೆ ತಮ್ಮ ಗಮನಕ್ಕೆ ಸೆಳೆಯಲು ನಾನು ವಿನಮ್ರವಾಗಿ ವಿನಂತಿಸುತ್ತೇನೆ. ಅದುವೇ ನಕಲಿ ವೃತ್ತಿಯನ್ನು ಅಭ್ಯಾಸ ಮಾಡಿಕೊಂಡು ಸಾರ್ವಜನಿಕರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಈ ಅನರ್ಹ ವ್ಯಕ್ತಿಗಳು ಸರಿಯಾದ ನೋಂದಣಿ, ತರಬೇತಿ ಅಥವಾ ಹೊಣೆಗಾರಿಕೆ ಇಲ್ಲದೆ ವೈದ್ಯಕೀಯವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಅವರ ಕಾರ್ಯಗಳು ಅಮಾಯಕ ಜೀವಗಳನ್ನು ಅಪಾಯಕ್ಕೆ ಸಿಲುಕಿಸುತ್ತಿವೆ. ಕರ್ನಾಟಕದಾದ್ಯಂತ ಅಂತಹ ನಕಲಿ ವೈದ್ಯರನ್ನು ಗುರುತಿಸಲು ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು KPME ಮತ್ತು KMC ಕಾಯ್ದೆಗಳ ಜಾರಿಯನ್ನು ಬಲಪಡಿಸಲು ನಾವು ನಿಮ್ಮನ್ನು ವಿನಮ್ರವಾಗಿ ವಿನಂತಿಸುತ್ತೇವೆ. ಇದಲ್ಲದೆ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಅಗ್ನಿ ಸುರಕ್ಷತಾ NOC ಸಮಸ್ಯೆಗಳ ಸುತ್ತಲಿನ ಸಂಕೀರ್ಣ ಸವಾಲುಗಳನ್ನು ಎದುರಿಸುವಲ್ಲಿ ನಿಮ್ಮ ಸಮರ್ಪಿತ ಪ್ರಯತ್ನಗಳು ಶ್ಲಾಘನೀಯ. ಪ್ರಾಯೋಗಿಕ ಪರಿಹಾರ ಚಾಲಿತ ಸುಧಾರಣೆಗಳ ಕಡೆಗೆ ತೊಡಗಿಸಿಕೊಳ್ಳಲು, ಕೇಳಲು ಮತ್ತು ಕೆಲಸ ಮಾಡಲು ಅಸಂಖ್ಯಾತ ಆಸ್ಪತ್ರೆಗಳಿಗೆ ವಿಶೇಷವಾಗಿ ಶ್ರೇಣಿ 2 ಮತ್ತು ಶ್ರೇಣಿ 3 ಪಟ್ಟಣಗಳಲ್ಲಿ ಬಹಳ ಅಗತ್ಯವಾದ ಭರವಸೆ ಮತ್ತು ಪರಿಹಾರವನ್ನು ತರಬೇಕಾಗಿದೆ. ಸಚಿವರಿಗೆ, ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಮ ಸಹೋದರರಾದ ವೈದ್ಯರಿಗೆ ಅನುಕೂಲವಾಗುವಂತೆ ಸಹಕರಿಸಬೇಕೆಂದು ಅವರಲ್ಲಿ ನಾನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಕರ್ನಾಟಕವನ್ನು ನಿರ್ಮಿಸಲು ಸರ್ಕಾರದ ಜೊತೆಗೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘವು
College of Surgeons in 1977. He started his government service as an assistant surgeon at KMC Hubli in the year 1965. During his He got a Lifetime Achievement Award at Belagavi during state conference. Thank you. served in various capacities, including assistant surgeon, deputy surgeon, and assistant district health officer. In 19 Marketing studies for several companies since 1991. He has also conducted several national and international clinical meetings. of camps and many blood donation camps under IMA Bengaluru branch. He is an editor of IMA Focus from the year 1997 to 1999. He has received IMA National. He served IMA Mangalore in various positions. He has received numerous awards like the Best IMA Secretary for Karnataka State in 2011, Distinguished Alumni Award, Platinum Award for him. Apart from being an extraordinary doctor, he ಡಾಕ್ಟರ್ ಬಿ.ಪಿ. ರಾಯ್ ಅವರಿಗೆ ಪುಷ್ಪನಮನ ಸಲ್ಲಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಆಗಲಿ ಒಂದು ಆಸ್ಪತ್ರೆ ಆಗಲಿ ಪ್ರಾರಂಭ ಮಾಡಬೇಕಾದ್ರೆ KPME ಪರ್ಮಿಷನ್ನು ರೆಗ್ಯುಲೇಷನ್ಸ್ ರೂಲ್ಸ್ ಎಲ್ಲ ಇದ್ದೇ ಇದೆ. ಈಗ ನಾವು ಒಂದು ಹೊಸ ಬದಲಾವಣೆ ತರೋದಕ್ಕೆ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಈಗ ರಿಜಿಸ್ಟ್ರೇಷನ್, ಈಗ KPME ರಿಜಿಸ್ಟ್ರೇಷನ್ ಇಲ್ಲದೇ ನೀವು ಶುರು ಮಾಡೋಕ್ಕಾಗೋದಿಲ್ಲ ಅಲ್ವಾ? ಯಾವುದೇ ಒಂದು ಸಂಸ್ಥೆ, ಮೆಡಿಕಲ್ ಸಂಸ್ಥೆ, ನೀವು KPME ರಿಜಿಸ್ಟ್ರೇಷನ್ ಇಲ್ಲದೇ ಶುರು ಮಾಡೋಕ್ಕಾಗಲ್ಲ. KPME ರಿಜಿಸ್ಟ್ರೇಷನ್ ತಗೊಳ್ಳೋದಕ್ಕೆ ಎಲ್ಲ ಒಂದು ಇದು ಗೈಡ್ಲೈನ್ಸ್ ಫಾಲೋ ಆಗಿದೆಯಾ ಇಲ್ವಾ, ಎಲ್ಲ ಪರ್ಮಿಷನ್ಸ್ ತಗೊಂಡಿದ್ದೀವಿ ಇಲ್ವಾ ಅಂತ ನೋಡಬೇಕಾಗ್ತದೆ. ಅದಕ್ಕೆ ಅನೇಕ ಸಂದರ್ಭಗಳು ಸಮಯ ಆಗ್ತದೆ. ಅದಕ್ಕೆ ನಾವು ಈಗೇನು ಪ್ರಾವಿಷನ್ ಮಾಡಕ್ಕೆ ಕೊಟ್ಟಿದ್ವಿ ಅಂತ ಹೇಳಿದ್ರೆ, ನಿಮಗೆ ಪ್ರಾವಿಷನಲ್ ಆಗಿ ನಿಮಗೆ ನಾವು ರಿಜಿಸ್ಟ್ರೇಷನ್ ಕೊಟ್ಬಿಡ್ತೀವಿ. ವಿದಿನ್ ಒಂದು ಟೈಮ್ ಪೀರಿಯಡ್ ಅಲ್ಲಿ 6 ತಿಂಗಳು ಅಥವಾ 1 ವರ್ಷ ಒಳಗಡೆ ಮಿಕ್ಕಿದೆಲ್ಲ ಪರ್ಮಿಷನ್ಸ್ ತಗೊಂಡು ಬಂದ ನಂತರ ನೀವು ಅಷ್ಟೊಂದು ಶುರು ಮಾಡ್ಕೊಂಡ್ಬಿಡ್ಬೋದು. ಆದರೆ ಎಲ್ಲ ಪರ್ಮಿಷನ್ಗಳೆಲ್ಲ ತಗೊಂಡ ನಂತರ ನಿಮಗೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ. ನಿಜವಾಗ್ಲೂ ಅನೇಕ ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ದೊಡ್ಡ ಸಾಹಸ. ಯಾಕಂದ್ರೆ ಎಲ್ಲವನ್ನು ನೋಡ್ತಾರೆ, ಚೆಕ್ ಮಾಡಿಕೊಂಡು ಮತ್ತೆ ಅದರಿಂದನೇ ಅನೇಕ ಸಂದರ್ಭಗಳಲ್ಲಿ ಅದು ಎಲ್ಲ ರೆಡಿ ಇದ್ರೂ ಕೂಡ ಪ್ರಾರಂಭ ಮಾಡಕ್ ಆಗ್ತಾ ಇರಲಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಸ್ವಲ್ಪ ಕಿರುಕುಳ ಕೂಡ ಇದೆ ಅಲ್ವಾ? ಈ ರಿಜಿಸ್ಟ್ರೇಷನ್ ಪಡ್ಕೊಳ್ಳೋದು ಕೂಡ ಸ್ವಲ್ಪ ಕಿರುಕುಳ ಕೂಡ ಇದೆ. ಅದನ್ನು ಕೂಡ ಹೇಗೆ ನಾವು, ಯಾಕಂದ್ರೆ ಆದಷ್ಟು ಮಟ್ಟಿಗೆ ಸರಿಯಾಗಿ ಎಲ್ಲ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥವ್ರಿಗೆ ಯಾವುದೇ ತೊಂದರೆ ಆಗದೇ ಇರೋದನ್ನ ನೋಡ್ಕೋಬೇಕು ನಾವು ಅಲ್ವಾ? ಅದನ್ನ ಇನ್ ಮುಂದೆ ನೀವು ಬೇರೆ ಏನಾದರೂ ಸಲಹೆಗಳಿದ್ರೆ ಖಂಡಿತವಾಗಿಯೂ ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಇದನ್ನ ಕೆಲವು ಬದಲಾವಣೆಗಳನ್ನ ನಾವು ಇದನ್ನ ತಡ್ತಾ ಇದ್ದೀವಿ. ಮುಖ್ಯವಾಗಿರುವಂಥದ್ದು ಈ ಫೈರ್ ಸೇಫ್ಟಿ ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಂಡಿದೆ. ಈಗ ನಾನು ಸಭೆಯೆಲ್ಲ ಕರೆದಿದ್ದೆ, ನಿಮ್ಮವರೆಲ್ಲ ಬಂದಿದ್ರು, ನಿಮ್ಮ IMA ಕೆಲವರು ಬಂದಿದ್ರು, ಆಮೇಲೆ ಬೇರೆ ಬೇರೆ ಅಸೋಸಿಯೇಷನ್ಸ್ ಎಲ್ಲ ಬಂದಿದ್ರು, ನಮ್ಮ ADGP ಫೈರ್ ಸರ್ವಿಸ್ ಎಲ್ಲ ಕರೆಸಿ ಮಾತಾಡಿದ್ದೀವಿ. ಅವ್ರಿಗೂ ಹೇಳಿದ್ವಿ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡಬೇಕು. ನೀವು ಇರೋ ಬರೋ ಕಾನೂನುಗಳನ್ನೆಲ್ಲ ಹಾಕಿ ಆಗದೆ ಇರುವಂಥದ್ದೆಲ್ಲ ನೀವು ಮಾಡಿ ಅಂತ ಹೇಳಿದ್ರೆ ಎಲ್ಲಿಂದ ಮಾಡೋಕ್ಕಾಗ್ತದೆ? ಮತ್ತು ಹಳೆ ಕಟ್ಟಡಗಳಿರ್ತದೆ 20 ವರ್ಷದಿಂದ 30 ವರ್ಷದಿಂದ ಮಾಡಿ, ಅವ್ರಿಗೆ ನೀವು ತಂದು ಈ ಹೊಸ ಒಂದು ಇದ್ರ ಪ್ರಕಾರ ನೀವು ಎಲ್ಲ ಫೈರ್ ಸೇಫ್ಟಿ ನಿರ್ಮಾಣ ಮಾಡಿ ಅಂತ ಹೇಳಿದ್ರೆ ಅವ್ರು ಎಲ್ಲಿಂದ ಮಾಡೋಕ್ಕಾಗ್ತದೆ? ಅದೆಲ್ಲ ನೋಡಿಕೊಂಡು ಸ್ವಲ್ಪ ಒಂದು ಮಾಡಬೇಕು ಅಂತ ಹೇಳಿದ್ವಿ. ಅದರಿಂದ ನಾವು ತಾತ್ಕಾಲಿಕವಾಗಿ ಇನ್ನೂ ಸಮಯ ತಗೊಂಡಿದ್ದೀವಿ, ಇನ್ನೂ ಪರಿಹಾರ ನಮ್ಗೆ ಸಿಕ್ಕಿಲ್ಲ. ಆದರೆ
ಖಂಡಿತವಾಗಿ ಒಂದು ಪರಿಹಾರವನ್ನು ನಾವು ಅದಕ್ಕೆ ಹುಡುಕಿ ತರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದಕ್ಕೆ ಏನಾದರೂ ಒಂದು ಬದಲಾವಣೆ ಕಾನೂನಲ್ಲೇ ಮಾಡಬೇಕಾಗಬಹುದು. ಆ ಫೈರ್ ಸೇಫ್ಟಿ ನಾರ್ಮ್ಸ್ ಅದು ನಮ್ಮ ಅಡಿಯಲ್ಲಿ ಬರೋದಿಲ್ಲ, ಅದು ಹೋಮ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರ್ತದೆ. ಬಟ್ ಅದನ್ನು ಮಾಡ್ತಕ್ಕಂಥದ್ದು ಕೂಡ ಖಂಡಿತವಾಗಿಯೂ ನಾವು ಮುಂದಿನ ದಿವಸದಲ್ಲಿ ನಾವು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಜುಲೈ 1ರಂದು ಡಾಕ್ಟರ್ಸ್ ಡೇ ವೈದ್ಯರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ಕೇಳಿಕೊಂಡ ಪ್ರಯುಕ್ತ ಏನಂದರೆ ಪ್ರತಿ ವರ್ಷ ಆಯಾ ರಾಜ್ಯದವರು, ಜಿಲ್ಲೆಯವರು, ತಾಲೂಕುಗಳಲ್ಲಿ ಸಹ ಏನಂತಲ್ಲ ವೈದ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಕರ್ನಾಟಕ ರಾಜ್ಯ ಶಾಖೆಯು ಸಹ ಜುಲೈ 1ರಂದು ಎಂದು ಏನಂತಲ್ಲ BC ರಾಯರವರ ಮಾರ್ಗದರ್ಶನ ಮತ್ತು ಅವರ ಸ್ಮರಣೆಯಲ್ಲಿ ನಾವು ಇದು ಒಂದು ಆಚರಿಸ್ತಾ ಬರ್ತಾ ಇದ್ದೀವಿ. ಇದರಲ್ಲಿ ಈ ಒಂದು ದಿವಸ ಏನಂತಲ್ಲ ನಮ್ಮ ವೈದ್ಯಕೀಯ ಮತ್ತು ಸಾಮಾಜಿಕ ಮತ್ತು ಸಾಹಿತ್ಯ ಕೃಷಿಯಲ್ಲಿ ಯಾರು ಸಾಧನೆಗೈದಾರ ಅಂತಹ ಒಬ್ಬ ಮಹನೀಯ ವೈದ್ಯರಿಗೆ ಏನಂತಲ್ಲ ಸನ್ಮಾನವನ್ನು ಇಟ್ಟುಕೊಂಡಿದ್ದೀವಿ. ಸೊ ಅದೇ ರೀತಿ ಇಂದಿನ ದಿವಸ 14 ನಮ್ಮ ಸಾಧನೆಗೈದಂಥ ಮಹನೀಯ ವೈದ್ಯರಿಗೆ ಏನಂತಲ್ಲ ನಾವು ಸನ್ಮಾನ ಮಾಡಿದ್ದೇವೆ. ಸೊ ಇವರು ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದ ನಾನಾ ಭಾಗಗಳಿಂದ ಒಂದೇ ಕೇವಲ ಇಲ್ಲ ಏನಂತಲ್ಲ ಬೆಳಗಾವಿ ಡಿವಿಷನ್ನು, ಕಲಬುರಗಿ ಡಿವಿಷನ್ನು ಮತ್ತು ಮೈಸೂರು, ಬೆಂಗಳೂರು ಈ ಎಲ್ಲ ಡಿವಿಷನ್ಗಳಿಂದ 14 ಜನರು ಆಯ್ದು ನಾವು ಸನ್ಮಾನ ಮಾಡಿದ್ದೇವೆ. KPME ಏನಾಗಿದೆ, ಪ್ರತಿಯೊಂದು ಆಸ್ಪತ್ರೆ ಯಾರು ಪ್ರಾರಂಭ ಮಾಡಬೇಕಾದಪ್ಪ ಅಂದ್ರೆ KPME ಒಂದು ರಿಜಿಸ್ಟ್ರೇಷನ್ ಪಡೆದುಕೊಳ್ಳಬೇಕು ಅಂತ ಒಂದು ಕಾನೂನಿದೆ. ಅದು 2007ರಿಂದ ಮತ್ತು ಅಲ್ಲಿವರೆಗೆ ಇದ್ದಿಲ್ಲ. ಇದು ಮೊದಲು ಏನಂತಲ್ಲ KPME ಯಾಕೆ ಬಂತು ಅಂತಂದರೆ ಒಬ್ಬ ಅನರ್ಹ ವೈದ್ಯರು, ನಕಲಿ ವೈದ್ಯರನ್ನು ತಡೆಗಟ್ಟಬೇಕೆಂಬ ಉದ್ದೇಶದಿಂದ ಈ KPME ಪ್ರಾರಂಭ ಮಾಡಿದರು. ಆದರೆ ಈ KPME ಪ್ರಾರಂಭ ಮಾಡಿದ ಮೇಲೆ ಏನಾಗಿದೆ, ಅನರ್ಹ ವೈದ್ಯರು ಹಾಗೇ ಉಳ್ಕೊಂಡಿದ್ದಾರೆ, ಹಾಗೇ ಬೆಳೀತಾ ಇದ್ದಾರೆ ಅವರು. ಆದರೆ ಈ KPME ವೈದ್ಯ ಏನಂತಲ್ಲ ಅರ್ಹ ವೈದ್ಯರಿಗೆ ಏನಂತಲ್ಲ ಇದು ಕುತ್ತಿಗೆಗೆ ಒಂದು ಉರುಲಾಗಿ ಪರಿಣಮಿಸ್ತಾ ಇದೆ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಅದರಲ್ಲಿ ಒಂದು ಕ್ಲಾಸ್ ಹಾಕಿದ್ದಾರೆ, ಫೈರ್ದು ಪರ್ಮಿಷನ್ ತೊಗೋಬೇಕು ಅಂತೇಳಿ. ಆ ಫೈರ್ ಪರ್ಮಿಷನ್ ತೊಗೊಳ್ಬೇಕಂತಪ್ಪ ಅಂದ್ರೆ ಸಣ್ಣ ಕ್ಲಿನಿಕ್ ಇರಲಿ ಅಥವಾ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದೆ, ಎಲ್ಲರಿಗೂ ಒಂದೇ ಸಮನಾದಂಥ ಕಾನೂನು ಹಾಕಿಬಿಟ್ಟಿದ್ದಾರೆ. ಸೊ ಅವೆಲ್ಲ ನಾರ್ಮ್ಸನ್ನು ಮೇಂಟೈನ್ ಮಾಡೋದು ಏನಂತಲ್ಲ ಅದು ಯಾರಿಗೂ ಸಾಧ್ಯವಿಲ್ಲ, ಅಸಾಧ್ಯವಾದ ಮಾತು. ಯಾಕಂತಂದರೆ ಒಂದು ಆಸ್ಪತ್ರೆಯ ಮುಂದುಗಡೆಗೆ 1 ಲಕ್ಷದಷ್ಟು ಸಂಪ್ ಇರಬೇಕು, ಮೇಲೆ ಒಂದು ಟ್ಯಾಂಕ್ ಇರಬೇಕು, ಆಮೇಲೆ ಆಸ್ಪತ್ರೆಯ ಸುತ್ತ ಓಡಾಡಲು 4 ಕಡೆಗೆ ದಿಕ್ಕಿಗೆ ಏನಂತಲ್ಲ ಫೈರ್ ವಾಹನ ಅಡ್ಡಾಡೋದು ಸೆಗಿರ್ಬೇಕಂತ. ಸೊ ಅಂಥದ್ದು ಈಗ ಅಸಾಧ್ಯದ ಮಾತುಗಳು. ಯಾಕಂದರೆ ಈಗ ಆಲ್ರೆಡಿ 40-50 ವರ್ಷಗಳಿಂದ ನಡೆದಿರುವಂತಹ ಒಂದು ಆಸ್ಪತ್ರೆಗಳಿಗೆ ಈ ರೀತಿಯಾದ ಒಂದು ಕಠಿಣವಾದ ಕಾನೂನುಗಳನ್ನು ತಂದಾಗ ಏನಂತಲ್ಲ ಇದಾಗುತ್ತೆ. ಅದ್ರ ಸಲುವಾಗಿ ಅದನ್ನು ಸರಳೀಕರಿಸಿ ಏನಂತಲ್ಲ ಮೊದಲು ಹೇಗಿತ್ತು ಅದೇ ರೀತಿ ಮಾಡಿ ಕೇವಲ 21 ಮೀಟರ್ ಮೇಲಿರೋಂಥ ಆಸ್ಪತ್ರೆಗಳಿಗೆ, ದೊಡ್ಡ ಆಸ್ಪತ್ರೆಗಳಿಗೆ ಏನಂತಲ್ಲ MOC ಮಾಡ್ರಿ. ಉಳಿದ ಆಸ್ಪತ್ರೆಗಳಿಗೆ ಫೈರ್ ನಾರ್ಮಲ್ಸ್ ಏನಿದಾವೆ ಏನಂತಲ್ಲ ಎಕ್ಸ್ಟಿಂಗ್ವಿಷರ್ಸ್ ಆಗಲಿ, ಸ್ಯಾಂಡ್ ಬಕೆಟ್ ಆಗಲಿ, ಇಂಥವು ಏನಿದಾವೆ ಅವನ್ನು ವಿ ಆರ್ ರೆಡಿ ಟು ಫಾಲೋ ಇಟ್ ಅಂಥೇಳಿ ನಾವು ಈಗ ಅದ್ರ ಸಲುವಂತ ನಿಮಗೆ ಸಚಿವ ಗುಂಡೂರಾವ್ ಅವರಿಗೆ ಮತ್ತು ಆಯೋಗದ ಲಾ ಕಮಿಷನರ್ ಅಂತ ಡಾಕ್ಟರ್ ಅಶೋಕ್ ಜಸ್ಟಿಸ್ ಇಂಜಿಗಿರಿ ಅವರಿಗೆ ಸಹ ನಾವು ಮನವಿ ಮಾಡಿಕೊಂಡಿದ್ದೀವಿ. ನಮ್ಮ ಶಾಸಕರಾದಂಥ ಡಾಕ್ಟರ್ NT ಶ್ರೀನಿವಾಸ್ ಅವರು ಸಹ ಅದಕ್ಕೆ ಸಹಕರಿಸಿ, ಯಾಕಂದರೆ ಅವರು ಒಬ್ಬರು ವೈದ್ಯರು, ಅವರಿಗೂ ಇದರ ತೊಂದರೆಗಳು ಅನುಭವ ಆಗಿದ್ದಾವೆ. ಸೊ ಇವೆಲ್ಲವನ್ನು ಅನುಭವಿಸಿ ನಾವು ಮನವಿ ಕೊಟ್ಟಿದ್ದೇವೆ. ಈಗ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಈಗ ಮುಂದಿನ 2-3 ತಿಂಗಳಲ್ಲಿ ಕನಿಷ್ಠ ಒಂದು 50% 60% ಆಸ್ಪತ್ರೆಗಳು, ಸಣ್ಣ ಪುಟ್ಟ ಆಸ್ಪತ್ರೆಗಳು, ಮಧ್ಯಮ ಗಾತ್ರದ ನರ್ಸಿಂಗ್ ಹೋಮ್ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ.